ನಾವು ಓನ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಕರೆದಿರೋದು ಇವತ್ತು. ಕಾರ್ಯಕಾರಿ ಸಮಿತಿ ಸರ್ ಕಾರ್ಯಕಾರಿ ಸಮಿತಿ ಸರ್ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇರಲ್ಲ ಸರ್. ಈಗ ಈಗಾಗಲೇ ಕಲಾವಿದ ಸಂಘ ಯಾರ್ಯಾರಿದ್ದಾರೆ ಹೆಂಗಿದ್ದಾರೆ ತಮಗೂ ಗೊತ್ತು, ನಮಗೂ ಕಾಂಟ್ಯಾಕ್ಟ್ ಮಾಧ್ಯಮದ ಮಾಡಿದ್ದಾರೆ. ಅವ್ರು ಮಾಡುವಂತ ಕೆಲಸ ನಾಳೆ ಸರ್. ಐ ಟೇಕನ್ ದ ಪರ್ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಟು ಟಾಕ್ ಟು ಎಲ್ಲ ಮಾತಾಡಕ್ಕೆ. ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ಅಥವಾ 2 ದಿನದಲ್ಲಿ 3 ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು. ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದರ ಸಂಘ ಲೆಕ್ಕ ಉಂಟು, ಅದೇನೋ ಒಂದು ಗಾದೆ ಮಾತಾಡ್ತಾರೆ ಇದ್ರಲ್ಲಿದೆ. ಈ ವಿಚಾರದಲ್ಲಿ ನೋಡಿ ಸರ್, ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ. ಏನೇ ಆದ್ರೂ ವಾಣಿಜ್ಯ ಮಂಡಳಿಗೆ ಬಂದು ಕೇಳ್ತಿರಲ್ಲ, ಆ ದೊಡ್ಡ ಗುಣಕ್ಕೆ ನಾನು ಚಿರುಣಿ ಆಗಿದ್ದೀನಿ ನಿಮಗೆ. ವಾಣಿಜ್ಯ ಮಂಡಳಿ ಬಹಳ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗ ಸರ್. ನಮ್ಮ ಕಣ್ ತರಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ಜನರೇ ಮಾತು ಸಂತ ಕೇಳಿದ್ರೆ ನಾ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಸರ್. ಯಾವತ್ತು ಯಾವಾಗಲೂ 24/7 ನೀವು ವೆಲ್ಕಮ್ ಸರ್. ಏನ್ ಬೇಕಾದ್ರೆ ಕೇಳಬಹುದು. ನನ್ಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ. ಗೊತ್ತಿರೋದು ನಮ್ಗೆ ತಿಳುವಳಿಕೆ ತಿಳಿ ಹೇಳಿ ಮಾಡ್ಕೊಡ್ಬೋದು. ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ. ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರೋದಕ್ಕೆ ದರ್ಶನ್ ಅವ್ರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಬೇಕಾಗುತ್ತೆ. ನೀವ್ ಹೇಳ್ದಂಗೆ 45 ದಿನಗಳಲ್ಲಿ ಅದಕ್ಕೆ ಒಂದು 100% ತಾವೇನ್ ಹೇಳಿದ್ರು ಅದನ್ನ ಬದ್ಧನಾಗಿರ್ತೀವಿ. ಅದನ್ನ ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ. ಒಂದು ಪ್ರಾಣನೇ ಹೋದ್ಮೇಲೆ ನಮ್ಗೆ ಯಾವ ಲೆಕ್ಕ 100% ಮಾಡ್ತೀವಿ ಸರ್. ಸರ್ ಸಮಾನ ಸಿನಿಮಾ ಮಾಡೋದು ಅದಕ್ಕೆ ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರಿಸ್ಕೊಡ್ತೀವಿ, ನೀತಿ ತೋರಿಸ್ಕೊಡ್ತೀವಿ. ಒಬ್ಬ ನಟನಾದವನು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಹೆಂಗ್ ನಡ್ಕೋಬೇಕು ಯಾವುದೇ ಆದ ಅಭಿಮಾನಿಗಳಿದ್ದಾರೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅಭಿಮಾನ ಎಷ್ಟೋ ಜನ ಅಭಿಮಾನಿಗಳು ಎಗ್ನೆಷ್ಟ ಫಾರಾ ಮಾತಾಡಿದ್ದಾರೆ. ಎಲ್ರಿಗೂ ನೋವಾಗಿದೆ. ಒಂದು ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ. ನಾವು ಫಸ್ಟ್ ಅವ್ರು ನೋಡ್ಕೊಂಡು ಬಂದು ಮಾತಾಡಿದ್ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು. ಆ ಕೆಲಸನ ಮಾಡಿ ಮತ್ತೊಮ್ಮೆ ತನಗೆ ಪ್ರೆಸ್ ಮೀಟ್ ಕರೆದು ಏನ್ ನಡೆಯುತ್ತೆ ಅಂತ ವಿಚಾರನ ಸಂಕ್ಷಿಪ್ತ ಎಲ್ಲ ವಿವರವಾಗಿ ಹೇಳುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಇಷ್ಟರ ಶಾಸನಕ್ಕೆ ನಮಗೆ ಆಮೇಲೆ ಎಲ್ಲಾ ಫ್ಯಾನ್ಸ್ಗಳಿಗೂ ನಾವು ಮೆಸೇಜ್ ಕೊಡ್ತೀವಿ. ಇಲ್ಲಿಂದ ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸ್ಆಪ್ಗಳಲ್ಲಿ ಹಾಕೋದು, ವಿರೋಧಿಸೋದು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳು ಹೇಳ್ತೀನಿ, ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ. ದಯವಿಟ್ಟು ಈ ತರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರವೋಕ್ ಮಾಡುವಂತ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳ್ಕೊಂತೀನಿ. ನಮ್ಮ ಹೀರೋಗಳು ಹೇಳ್ಬೇಕಿದೆ. ಇದು ಒಂದು ದೊಡ್ಡ ಪಾಠ ಇದು. ನಾಳೆ ಇವ್ರು ಮಾಡುವಂತ ಕೆಲಸಕ್ಕೆ ಪ್ರವೋಕೇಟ್ ಆಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗ ಹಾನಿ ಆಗೋದು ವಿಚಾರ ಕೂಡ ಇದೆ. ದಯವಿಟ್ಟು ಇಂಥ ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಲ್ ಸಚ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊಂತೀನಿ ಆಗ್ತದೆ ಅಷ್ಟು ಹೇಳ್ತಾ ನನಗೆ ಇವತ್ತು ವಿಚಾರಗಳನ್ನ ಇರುವಂತ ವಿಚಾರ, ನಡೆದಿರೋ ವಿಚಾರ ವಾಸ್ತವಿಕ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದಿದೆ, ನ್ಯಾಯ ಏನ್ ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋದ ಕೆಲಸ ನಾವು ಮಾಡ್ತೀವಿ ಅಂತ ಇದರ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದು ಈಗ ಶ್ರುತಿ ಇಲ್ಲ ಸರ್ ಸಭೆನ ಒಂದು ಮೇಡಮ್ ಇಲ್ಲ ದಯವಿಟ್ಟು ಮೀಟ್ ಮಾಡೋಕ್ಕೋಸ್ಕರ ಸರ್ ನಾವು ಹೋಗ್ಬೇಕು ಅಂತ ಹೋಗ್ಲೇಬೇಕು. ನಿನ್ನೆನೆ ಹೋಗ್ಬೇಕಾಗಿತ್ತು. ಇದನ್ನು ವಿಚಾರ ತಿಳ್ಕೊಂಡು ಮಾಡ್ಬೇಕು. ನಿನ್ನೆನೆ ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಬಹಳ ಪದ್ಧತಿ ಹೋಗ್ಬೇಕು ಅಂತ ಆ ವಿಚಾರ ಸೆಕೆಂಡ್ ಇರುತ್ತೆ. ನಾವು ಹಂಗಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಮಾಡಿದ್ದಾರೆ, ಅವ್ರು ಮಾಡಿದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡೋದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಕಾನೂನಡಿ ಏನ್ ತಗೋತೋ ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಲಾ ಇಸ್ ಅಲ್ಟಿಮೇಟ್. ನಾವು ಅಲ್ಟಿಮೇಟ್ ಅಲ್ಲ. ಕಾನೂನು ಏನ್ ಹೇಳುತ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತಾವೇಳಿ ನೋಡೋಣ. ವಾಟ್ ಐ ಕ್ಯಾನ್ ಟಾಕ್ ಎಕ್ಸ್ಟ್ರಾ. ನಮ್ಮಲ್ಲಿ ನನ್ನ ಬೈಲಾದಲ್ಲಿ ನಾನು ಕೊಟ್ಟಿರೋ ಬೈಲಾ ಪ್ರಕಾರ 3 ವಲಯಗಳಿದೆ. ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್. ಅಕಸ್ಮಾತ್ ಕಲಾವಿದ ಸಂಘ ಕರೆಸಿ, ಅಂಗಸಂಸ್ಥೆ ಕರೆಸಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಈಗ ತಮಿಳುನಾಡು, ಕೇರಳದಲ್ಲಿ ಮಾಡಿದ್ದಾರೆ. ಅದೇ ಮಾದರಿ ನಾವು ಫಾಲೋ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ತಾವು ನೋಡಿ ಅಲ್ಲೂ ಮಾಡಿದ್ದಾರೆ ಬ್ಯಾನ್ ಕೆಲವರಿಗೆಲ್ಲ. ಆಮೇಲೆ ರೀಇನ್ಸ್ಟೇಟ್ ಮಾಡ್ಕೊಂಡಿದ್ದಾರೆ. ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳುವಂತ ದೊಡ್ಡ ಸಮಸ್ಯೆ ಇದು ತಗೊಳ್ಳೋ ಮುಂಚೆ ಶುಡ್ ಟೇಕ್ ಎ ತಗೊಳ್ಳೋ ನಾಳೆ ಡಿಸಿಷನ್ ತಗೊಂಡ್ಬಿಡೋದು ಐ ಆಮ್ ಬ್ಯಾಂಡ್ ಅಂತ ಬಿಟ್ಟು ನಾಳೆ ವಾಪಸ್ ಮಾಡೋದು ಕಾಂಕ್ರೀಟ್ ಆಗಿ ಡಿಸಿಷನ್ ತಗೊಳ್ಳೋಕೆ ಅವಕಾಶ ಕೊಡಿ. ಗಿವ್ ಮಿ ಫ್ಯೂ ಡೇಸ್ ಟು ಟೇಕ್ ದಿಸ್ ಡಿಸಿಷನ್. ಓಕೆ, ಥ್ಯಾಂಕ್ ಯು. ಅದಿದೆ ಚರ್ಚೆಯಲ್ಲಿ. ಈಗ ನಿರ್ಮಾಪಕ ಕರೆಸ್ತಾ ಇದೆ, ಯಾರು ಪಿಕ್ಚರ್ ಮಾಡಿರಲ್ಲ. ಈಗ 3 ಪ್ರೊಡ್ಯೂಸರ್ಸ್ಗಳು ಕಮಿಟ್ಮೆಂಟ್ಸ್ಗಳು ನಮಗೆ ಗೊತ್ತಿಲ್ಲ, ಯಾರು ಬಂದ್ರೆ ಭಯ ಪಡೆಯುವುದು ಯಾರು ಅವ್ರದ್ದು ಯಾರು ಅಂಡರ್ ಕನ್ಫ್ಯೂಷನ್. ಅವ್ರಿಗೆ ತರಿಸುವಂತ ಕೆಲಸ ಮಾಡ್ತೀವಿ ಸರ್. ತಗೊಂಡು ಏನ್ ಮಾಡ್ಬೇಕು ಮಾಡ್ತೀವಿ. ಇವು ನಿರ್ಮಾಪಕರು ಬಂಡವಾಳ ಹಾಕಿದ್ರೆ ತಾನೇ ಅವ್ರಿಗೆ
ಅವ್ರಿಗೆ ಯಾವ 100% ಮಾಡ್ತೀವಿ ಸರ್. ಈಗ ಎಕ್ಸಿಸ್ಟೆಂಟ್ ಪ್ರೊಡ್ಯೂಸರ್ಸ್ಗೆ ಏನ್ ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಹೊರತು ಎಕ್ಸಿಸ್ಟ್ ಪ್ರೊಡ್ಯೂಸರ್ ಆಯ್ತಲ್ಲ ಕತೆ. ಇನ್ 6 months ಏನು ಮಾತಾಡಕ್ಕಾಗಲ್ಲ ಸರ್. ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕಾನೂನು ಅಡಿಯಲ್ಲಿ ಇನ್ 3 to 6 months ಯಾರು ಬರಕ್ಕಾಗಲ್ಲ. ಅದ್ರಿಂದ ನಿಮ್ಗೆ ಗೊತ್ತು ಕಾನೂನು ಏನು ನಾವೇನು ಮುಚ್ಚುಮರೆ ಹಾಕೋಕ್ಕಾಗಲ್ಲ. ನೀವು ಮಾಧ್ಯಮದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೂ ಕಾಂಟ್ಯಾಕ್ಟ್ ತಿಳ್ಕೊಳ್ಳಿ. ಅದಾದ್ಮೇಲೆ ಶೂಟಿಂಗ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಅದ್ರ ಮುಂಚೆ ನಾವು ಈ ಪ್ರಕ್ರಿಯೆಗಳು ಮಾಡ್ಕೊಂತೀವಿ. ಪ್ರೊಡ್ಯೂಸರ್ ಕರೆಸಿ ಕೂರಿಸಿ ಮಾತಾಡಿದ್ರೆ ಚರ್ಚೆ ಮಾಡ್ತೀವಿ. ಯಾವುದೇ ಈಗ ನೆಕ್ಸ್ಟ್ ನಾಳೆ ಹೋಗಿ ಬಂದ್ಮೇಲೆ ಅವ್ರಿಗೆ ಅದನ್ನೇ ಮಾತಾಡೋದಂತ ಕೆಲಸ ಮಾಡ್ತಿದ್ವಿ. ಮಾತಾಡಿದರೆ ಮಾತಾಡ್ತೀವಿ. ಸರ್, ನಿಮಗೆ ಸಾತ್ವಿಕ ಆಕ್ರೋಶ ಅನ್ನೋದಿಲ್ವಾ ಇಂಟ್ರಾಪರ್ಸನಲಿ? ಸರ್, ಆಕ್ರೋಶ ಇದೆ, ಕೂಗ್ಬೋದು. ನಾ ಏನಾರು ಇರಿ ಒಂದು ನಿಮಿಷ ಡಿಸ್ಕಸ್ ಮಾಡ್ಬಿಡಿ ಪ್ಲೀಸ್. ಆಕ್ರೋಶ ಇದೆ, ಇಲ್ಲ ಅಂತಲ್ಲ. ನಾವು ಮನುಷ್ಯರು, ಮಾನವೀಯತೆ ಇದೆ, ಮಾನವೀಯತೆ ಮೌಲ್ಯಗಳು ಗೊತ್ತು, ಮಾನವೀಯತೆ ಆಧಾರ ಗೊತ್ತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ. ಆ ಫ್ಯಾಮಿಲಿಗೆ ಆಗಿರೋ ನೋವು ನಮಗೆ ಅರ್ಥ ಆಗತ್ತೆ. ಅವ್ನಿರೋ 95 ಡಿಪೆಂಡೆಂಟ್ ಇಡೀ ಫ್ಯಾಮಿಲಿಗೆ ಅವರೊಬ್ಬರೇ ಅರ್ನ್ ಮಾಡೋದು, ಅವರೇ ಅರ್ನ್ ಮಾಡೋದು. ಆದ್ರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೋಗ್ತಾ ಇದೀವಿ, ತಿಳ್ಕೊಂತೀವಿ, ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ. ಸಾತ್ವಿಕ ಮಾನವೀಯತೆ ದೃಷ್ಟಿ ಎಲ್ಲರಿಗೂ ಇದೆ, ನಿಮಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಆ ನೋವಿಗೋಸ್ಕರ ಎಲ್ಲರೂ ಬಂದು ಕೂತಿರೋದಿಲ್ಲ. ಆ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಸರ್. ಅದು ಖಂಡಿತ ಮಾಡ್ತೀವಿ ಸರ್, ಮಾಡ್ಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸ ಮಾಡ್ಬೇಕು ಅಂತ ಕೇಳಿ ನಮ್ಗೆ ಹೆಂಗ್ ಕ್ವಶನ್ ಮಾಡುತ್ತೆ ಅವ್ರಿಗೂ ಹೋಗಿ ಕ್ವಶನ್ ಮಾಡಿ ದಯವಿಟ್ಟು ಕೇಳಿ ಅದಕ್ಕೆ ಉತ್ತರ ಕೊಡೋಂತ ಕೆಲಸ ನಾನು ಮಾಡ್ತೀನಿ ಸರ್. ನಾನು ಪ್ಲೀಸ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.